ಶಾರದೆ ಪಾಹಿ ಮಾಂ ಶಂಕರ ರಕ್ಷಮಾಂ. ನಮ್ಮ ಈ ಚಾನಲ್ ಮತ್ತು ಗ್ರೂಪನ್ನು ಬೆಳೆಸಿಕೊಂಡು ಹೇಗೆ ಸಂದೇಶವನ್ನು ಕಳಿಸಬಹುದು ಎಂದು ತಿಳಿಸಿಕೊಡುತ್ತೇನೆ. ಮೊದಲಿಗೆ ತಮ್ಮ ಫೋನ್ನಲ್ಲಿ ನಮ್ಮ ಈ ನಂಬರನ್ನು ಸೇವ್ ಮಾಡ್ಕೊಳ್ಳಿ. ಇದು ಪ್ರತಿಯೊಂದು ಸಂದೇಶದಲ್ಲೂ ನಾವು ಕೊಟ್ಟಿರ್ತೀವಿ ಈ ನಂಬರನ್ನು. ಈ ನಂಬರಿಗೆ ವಾಟ್ಸಪ್ ಮಾಡಬೇಕಾಗತ್ತೆ. ಮಾದರಿ ಪ್ರೊಫೈಲನ್ನು ಈ ರೀತಿ ಒತ್ತಿ ಹಿಡಿದಾಗ ಅಲ್ಲಿ ಕಾಪಿ ಅಂತ ಆಪ್ಷನ್ ಬರುತ್ತೆ. ಇದನ್ನು ಒತ್ತಿ ಕಾಪಿ ಮಾಡ್ಕೊಳ್ಳಿ. ಕೆಲವೊಂದು ಫೋನಲ್ಲಿ ಇದರಲ್ಲಿ ಒತ್ತದಾಗಿರುತ್ತೆ. ಆನಂತರ ಕಾಪಿ ಆದ ನಂತರ ಹಿಂದುಗಡೆ ಬನ್ನಿ, ನಾವು ತಿಳಿಸಿರುವ ನಂಬರನ್ನು ಟೈಪ್ ಮಾಡಿ. ಇಲ್ಲಿ ಹೋದಾಗ ನಿಮಗೆ ಪೇಸ್ಟ್ ಆಪ್ಷನ್ ಇದೆ. ಇಲ್ಲಿ ಒತ್ತಿ ಹಿಡಿದ್ರೆ ಪೇಸ್ಟ್ ಅಂತ ಬರುತ್ತೆ. ಪೇಸ್ಟ್ ಮಾಡಿ. ಹಾಗೆ ಇನ್ನು ಕೆಳಗೆ ಬಂದರೆ 26, 25, 26, 27 ಇದರಲ್ಲಿ ಕೆಲವೊಂದು ವಿಶೇಷ ಮಾಹಿತಿಗಳಿರುತ್ತೆ. ಅದು ನೀವು ನೋಡಿಕೊಂಡು ಸರಿಯಾದ ಮಾಹಿತಿಯನ್ನು ತುಂಬಿ ಅದರಿಂದ ನಿಮ್ಮ ಪ್ರೊಫೈಲನ್ನು ಸ್ವಲ್ಪ ಆಕರ್ಷಣವಾಗಿ ಮಾಡ್ಬೋದು. ಡೇಟು ಯಾವ ದಿನ ಪ್ರಕಟಿಸ್ತೇವೆ ಅನ್ನೋದಂಥದ್ದನ್ನು ತುಂಬಬೇಕು. ಆಮೇಲೆ ನೀವು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋವಂಥದ್ದನ್ನು ತುಂಬಿಬಿಟ್ಟು ನಮ್ಮ ನಂಬರಿಗೆ ಕಳಿಸಬೇಕು. ಹಾಗೆಯೇ ನಿಮ್ಮ ಯಾವುದಾದ್ರು ಒಂದು ಚೆನ್ನಾಗಿರುವಂಥ ಫೋಟೋವನ್ನು ಕೂಡ ಅಲ್ಲಿ ಕಳಿಸ್ಕೊಡ್ಬೇಕು. ಇಲ್ಲಿ ಸಂದೇಶವನ್ನು ಕಳಿಸುವುದು ಸಂಪೂರ್ಣ ಉಚಿತವಾಗಿರ್ತದೆ. ಮತ್ತು ಇಲ್ಲಿ ಚಾನಲ್ ಅಂತ ಇರುತ್ತೆ. ಇಲ್ಲಿ ವಧು ಮತ್ತು ವರರದ್ದನ್ನು ಪ್ರತ್ಯೇಕವಾಗಿ ನೋಡಬಹುದು. ಈ ರೀತಿಯಾಗಿ ನೀವು ಚಾನಲ್ಗೆ ಹೋದಾಗ ಫಾಲೋ ಅಂತ ಆಪ್ಷನ್ ಇರುತ್ತೆ. ಅದನ್ನು ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ಹೀಗೆ ಕೆಳಗಡೆ ಬಂದರೆ ಪ್ರತಿಯೊಂದು ಹಿಂದೆ ಬಹಳ ದಿನಗಳ ಹಿಂದೆ ಕೂಡ ಪ್ರಕಟವಾದಂತಹ ಎಲ್ಲ ಮಾಹಿತಿಗಳು ನಿಮಗೆ ಕಾಣ್ತಾ ಹೋಗುತ್ತೆ. ವರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆಗೆ ವಧುವಿನ ಲಿಂಕ್ ಸಿಗುತ್ತೆ. ಇಲ್ಲಿ ವಧು ಗ್ರೂಪ್ನಲ್ಲಿ ಪ್ರಕಟವಾದಂತಹ ಪ್ರತಿಯೊಂದು ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಬ್ರಿಡ್ ಚಾನಲ್ ಫಾಲೋ ಮಾಡಿಕೊಂಡು ಹಿಂದ್ಗಡೆ ಬಂದಾಗ ತಮಗೆ ಈ ಅಪ್ಡೇಟ್ ವಿಭಾಗದಲ್ಲಿ ಅದು ಕಾಣಿಸ್ತಾ ಇರ್ತದೆ. ಯಾವುದೇ ಕಿರಿಕಿರಿ ಉಂಟು ಮಾಡಲ್ಲ ಮತ್ತು ನಿಮ್ಮ ಪ್ರೈವಸಿಗೆ ಧಕ್ಕೆ ಬರೋದಿಲ್ಲ. ಯಾವ ನಂಬರ್ ಕೂಡ ಇಲ್ಲಿ ಶೋ ಆಗೋದಿಲ್ಲ. ಕೇವಲ ಅಲ್ಲಿ ಪ್ರಕಟವಾದಂತಹ ಪ್ರೊಫೈಲ್ಗಳು ಮಾತ್ರ ನಿಮಗೆ ಕಾಣಿಸುತ್ತೆ. ಅದರಿಂದ ಚಾನಲನ್ನು ಫಾಲೋ ಮಾಡಿಕೊಳ್ಳಿ.